ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಲೀಪ್ ಬ್ರೋ. ಸೈನ್ಸ್ ಎಷ್ಟು ಈಸಿಯಾಗಿ ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಸೈನ್ಸಲ್ಲಿ ಹೆಂಗೆ ಸ್ಕೋರ್ ಮಾಡೋದು ಈಸಿಯಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರಿನ್ನೂ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ಯಾರಿನ್ನೂ ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಇವತ್ತು ಸಮತಲ ಕನ್ನಡಿ ಗುಣಲಕ್ಷಣಗಳು ಅಥವಾ ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲೇನ್ ಮಿರರ್. ಇದ್ರ ಮೇಲೆ ಫಿಸಿಕ್ಸ್ ಮೇಲೆ ಪಕ್ಕಾ ಕ್ವಶನ್ಸ್ ಕೇಳ್ತಾನೆ. ಪ್ಲೇನ್ ಮಿರರು, ಕಾನ್ಕೇವ್ ಮಿರರು ಮತ್ತು ಕಾನ್ವೆಕ್ಸ್ ಮಿರರು ಅಥವಾ ಕಾನ್ವೆಕ್ಸ್ ಲೆನ್ಸು, ಪ್ಲೇನ್ ಕಾನ್ಕೇವ್ ಲೆನ್ಸು, ಈ 5 ಟಾಪಿಕ್ ಮೇಲೆ ಒಂದು ಕ್ವಶನ್ ಯಾವಾಗಲೂ ಇರ್ತದೆ. ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೇ ಅಪ್ಲೈಡ್ ಆದ್ರೂ ನೀವು ಆನ್ಸರ್ ಮಾಡಬಹುದು. ಬನ್ನಿ ಇವತ್ತ ಸಮತಲ ಕನ್ನಡಿಯ ಗುಣಲಕ್ಷಣಗಳನ್ನ ನೋಡೋಣ. ಸಮತಲದ ಕನ್ನಡಿಯ ಗುಣಲಕ್ಷಣಗಳು ಏನೇನೆಲ್ಲ ಇದೆ, ಇದಕ್ಕೆ ಏನೇನೆಲ್ಲ ಪ್ರಾಪರ್ಟೀಸ್ ಇದೆ ನೋಡೋಣ ಬನ್ನಿ. ಫಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಈ ಇಮೇಜ್ ನೋಡ್ತಾ ಇದ್ದೀರಾ, ಈ ಇಮೇಜ್ ನೋಡಿ. ಇಲ್ಲಿ ನಾನು ನಿಂತಿದ್ದೀನಿ ಅನ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಇಮೇಜ್ ಕ್ರಿಯೇಟ್ ಆಗಿರೋದು, ನಾನು ನಿಂತಿರೋದು ಮಿರರ್ ಇಂದ. ನೋಡಿ, ಇದು ಮಿರರ್, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಉದ್ದಕ್ಕೆ ಇದೆಯಲ್ಲ, ಇದು ನೋಡಿ, ಇದು ಮಿರರ್, ಇದು ಎಂ ಅಂತ ಹಾಕಿದೆಯಲ್ಲ, ಇದು ಮಿರರ್, ಇದು ಓಕೆನಾ. ಇಲ್ಲಿ ನಾನು ನಿಂತಿದ್ದೀನಿ, ಇಲ್ಲಿ ಹೆಡ್ ಇದೆ, ಇಲ್ಲಿ ಎ ಡ್ಯಾಶ್, ನನ್ನ ಇಮೇಜ್ದು ಎ ಡ್ಯಾಶ್ ಅಂದ್ರೆ ನನ್ನ ಹೆಡ್ ತಲೆ ಕಾಣಿಸ್ತಾ ಇದೆ ಹಿಂದೆ. ಇದು ಬಿ ಫೀಟ್ ಅಲ್ಲಿ ಇದೆ. ಈ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ. ನನ್ನ ನಾನು ಇಲ್ಲಿ ನಿಂತಿದ್ದೀನಲ್ಲ, ನನ್ನ ಇಮೇಜ್ ಕ್ರಿಯೇಟ್ ಆಗಿರೋದು ಎಲ್ಲಿ, ನನ್ನ ಮಿರರ್ ಹಿಂದೆ. ಮತ್ತು ಹೇಗಿದೆ, ತಲೆ ಜಾಗದಲ್ಲಿ ನೋಡಿ, ತಲೆ ಜಾಗದಲ್ಲಿ ಇಲ್ಲೂ ತಲೆನೇ ಇದೆ, ಕಾಲ್ ಜಾಗದಲ್ಲಿ ಕಾಲಿದೆ. ಕರೆಕ್ಟಾ? ಮಿಸ್ ಆಗಿ ತಲೆ ಜಾಗದಲ್ಲಿ ನಮ್ ಕಾಲಿಲ್ಲ, ಇಮೇಜ್ ಹಿಂದೆ ನಮ್ಮ ಕನ್ನಡಿ ಹಿಂದೆ, ಕಾಲ್ ಜಾಗದಲ್ಲಿ ತಲೆ ಬಂದ್ ಕೆಳಗಡೆ ಇಲ್ಲ ಅಲ್ವಾ, ನೇರವಾಗಿದೆ. ಫಸ್ಟ್ನೇ ಪಾಯಿಂಟ್ ಹೇಳಿದೆ ಅದು ಏನು, ಸಮತಲ ಕನ್ನಡಿಯ ಮೂಲಕ ರೂಪುಗೊಂಡ ಚಿತ್ರವು ಯಾವಾಗಲೂ ವರ್ಚುವಲ್ ಅಥವಾ ಮಿಥ್ಯ. ವರ್ಚುವಲ್ ಅಥವಾ ಮಿಥ್ಯ ಅಂದ್ರೆ ಏನು, ನಮ್ಮ ಇಮೇಜು ಮಿರರ್ ಇಂದ ಕ್ರಿಯೇಟ್ ಆಗತ್ತಲ್ಲ, ಅದಕ್ಕೆ ಮಿಥ್ಯ ಅಥವಾ ವರ್ಚುವಲ್ ಅಂತ ಅಂತೀವಿ. ಮತ್ತು ನೇರವಾಗಿರ್ತದೆ, ನೇರವಾಗಿರ್ತದೆ ಅಂದ್ರೆ ಲಂಬವಾಗಿರ್ತದೆ ಅಥವಾ ಎರೆಕ್ಟ್ ಆಗಿರ್ತದೆ ಇಂಗ್ಲಿಷ್ ಅಲ್ಲಿ. ಲಂಬ ಅಂದ್ರೆ ತಲೆ ನೋಡಿ, ತಲೆ ಜಾಗದಲ್ಲಿ ತಲೆನೇ ಇದೆ ನಮ್ಮ ಮಿರರ್ ಹಿಂದೆ, ಕಾಲ್ ಜಾಗದಲ್ಲಿ ಕಾಲು ಇದೆ. ಸೊ ಫಸ್ಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಈ ಚಿತ್ರದಲ್ಲಿ ಗೊತ್ತಾಗುತ್ತೆ, ನಾನು ಇಲ್ಲಿ ನಿಂತಿದ್ದೀನಿ, ಓಕೆನಾ. ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿದೆ, ಮಿರರ್ ಹಿಂದೆ, ಕನ್ನಡಿ ಹಿಂದೆ ಕ್ರಿಯೇಟ್ ಆಗಿದೆ. ಇದಕ್ಕೆ ಏನಂತೀವಿ, ಮಿಥ್ಯ ಅಂತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಏನಂತೀವಿ, ವರ್ಚುವಲ್ ಅಂತೀವಿ. ಸರಿ ಆಯ್ತಾ. ಇನ್ನೊಂದು, ಮತ್ತು ತಲೆ ಜಾಗದಲ್ಲಿ ತಲೆನೇ ಇದೆ, ಕಾಲ್ ಜಾಗದಲ್ಲಿ ಕಾಲ ಇದೆ, ಅದಕ್ಕೆ ಏನಂತೀವಿ, ಲಂಬವಾಗಿದೆ ಅಥವಾ ನೇರವಾಗಿದೆ, ಎರೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ನೋಡಿ, ಫಸ್ಟ್ನೇ ಪಾಯಿಂಟ್. ನೀವು ಇಮೇಜ್ ನೋಡ್ಕೊಂಡೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ನೇ ಪಾಯಿಂಟ್ ಮುಗೀತು. ಸೆಕೆಂಡ್ ಪಾಯಿಂಟ್, ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ನಾನು ಎಷ್ಟು ದಪ್ಪ ಇದ್ದೀನಿ, ಇಮೇಜ್ ಎಷ್ಟು ದಪ್ಪ ನೋಡಿ, ಇಮೇಜ್ ಎಷ್ಟು ಕರೆಕ್ಟ್ ಅಷ್ಟೇ ದಪ್ಪ ಇದೆಯಾ. ಮತ್ತೆ 6 ಫೀಟ್ ಇದ್ರೆ ಹೈಟು, 6 ಫೀಟ್ ಇದ್ರೆ ಹೈಟು, ಇದು 6 ಫೀಟೇ ಇರುತ್ತೆ. ಅರ್ಥ ಆಯ್ತಾ. ಅಂದ್ರೆ ನಾನು ಎಷ್ಟು ದಪ್ಪ ಇರ್ತೀನಿ, ನಾನು ಎಷ್ಟು ಹೈಟ್ ಇರ್ತೀನಿ, ಆ ಇಮೇಜು ಅಷ್ಟೇ ಇರುತ್ತೆ. ಅದನ್ನೇ ಎರಡನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ. ವಸ್ತುವಿನ ಗಾತ್ರ ಚಿತ್ರದ ಗಾತ್ರಕ್ಕೆ ಸಮಾನವಾಗಿರ್ತದೆ. ನೋಡು, ಈ 6 ಫೀಟ್ ಇದ್ರೆ ಇದು 6 ಫೀಟ್ ಇದೆ, ನಾನು ಎಷ್ಟು ದಪ್ಪ ಇದ್ದೀನಿ, ಇದು ಅಷ್ಟೇ ದಪ್ಪ ಕಾಣುತ್ತೆ. ನೋಡಿ, ಎಷ್ಟು ಈಸಿಯಾಗಿದೆ. ಸಮತಲ ಕನ್ನಡಿಯ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಇಮೇಜ್ ನೋಡ್ಕೊಂಡು ನೀವೆಲ್ಲಾನು ನೀವು ಕನ್ನಡಿ ಮುಂದೆ ನೋಡ್ಕೊಂಡು ಈ ಗುಣಲಕ್ಷಣಗಳನ್ನೆಲ್ಲ ಹೇಳ್ಬೋದು ನೀವು. ಅರ್ಥ ಆಯ್ತಾ. ಕನ್ನಡಿ ಮುಂದೆ ನೀವು ನಿಂತ್ಕೊಂಡು ನಾನು ಏನೆಲ್ಲ ಹೇಳ್ತೀನಿ ಅದನ್ನ ಇಮೇಜ್ ಕ್ರಿಯೇಟ್ ಮಾಡಿ. ಹೇಗೆ ನಿಮ್ಗೆ ನಾನು ಏನೇನೋ ಲಕ್ಷಣ ಹೇಳಿದೆ, ಸರ್ ಏನ್ ಹೇಳಿದ್ರು, ದಿಲೀಪ್ ಬ್ರೋ ಏನ್ ಹೇಳಿದ್ರು, ಇದನ್ನ ನೋಡಿ ನೀವು. ಅರ್ಥ ಆಯ್ತಾ. ನೆಕ್ಸ್ಟ್ ಮೂರನೇ ಪಾಯಿಂಟ್ಗೆ ಹೋಗೋಣ. ನೋಡಿ, ಇನ್ನೇನ್ ಕಾಣುತ್ತೆ ನೋಡಿ, ಇಲ್ಲಿಂದ ಈ ಕನ್ನಡಿಗೆ ಹೆಚ್ಚು ಕಮ್ಮಿ 1 ಮೀಟರ್ ಇದೆ ಅನ್ಕೊಳ್ಳೋಣ. ಕರೆಕ್ಟ್ ಅಲ್ವಾ. ಇದು ನೋಡಿ, ಕನ್ನಡಿ ಮುಂದೆ ನಾನು ನಿಂತಿರೋದು 1 ಮೀಟರ್ ಹಿಂದೆ ನಿಂತಿದ್ದೀನಿ. ಆದ್ರೆ ಇಮೇಜ್ ಎಷ್ಟು ಮೀಟರ್ ಹಿಂದೆ ಕ್ರಿಯೇಟ್ ಆಗಿದೆ, ಅದು 1 ಮೀಟರ್ ಕ್ರಿಯೇಟ್ ಆಗಿರ್ತದೆ. ಮಿಸ್ ಆಗಿ ಇಲ್ಲಿ 2 ಮೀಟರ್ ಹಿಂದೆ ನಾನು ನಿಂತಿದ್ರೆ, ಇದು 2 ಮೀಟರ್ ಹಿಂದೆಲೆ ನಿಂತಿರುತ್ತೆ. ಓಕೆನಾ. ಎಷ್ಟೋ ಇದು 2 ಮೀಟರ್ ಹಿಂದೆಲೆ ನಿಂತಿರುತ್ತೆ. ಅಂದ್ರೆ ಇದ್ರಲ್ಲಿ ಅರ್ಥ ಏನಾಗುತ್ತೆ, ವಸ್ತುವಿನಲ್ಲಿ ಇರಿಸಲಾಗಿರುವ ದೂರ ಪಡೆದ ಚಿತ್ರವು ನಡುವಿನ ಅಂತರಕ್ಕೆ ಸಮನಾಗಿರ್ತದೆ. ಅಂದ್ರೆ ನಾನು ಎಲ್ಲಿ ನಿಂತಿರ್ತೀನಿ, ಆ ಇಮೇಜ್ ಅಷ್ಟೇ ದೂರಕ್ಕೆ ನಿಂತಿರುತ್ತಲ್ಲ. ಅಂದ್ರೆ ವಸ್ತುವಿನ ದೂರವು ಮತ್ತು ಚಿತ್ರದ ಪಡೆದ ವಸ್ತುವಿನ ದೂರವು ಸಮವಾಗಿರ್ತದೆ. ಅರ್ಥ ಆಯ್ತಾ. ಅದನ್ನೇ ಮೂರನೇ ಪಾಯಿಂಟ್ ಹೇಳ್ತಾರೆ. ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಈಕ್ವಲ್. ನಾನು ಎಷ್ಟು ದೂರಕ್ಕೆ ನಿಂತ್ಕೋತೀನಿ ಕನ್ನಡಿ ಹಿಂದಕ್ಕೆ, 1 ಮೀಟರ್ ಅಥವಾ 2 ಮೀಟರ್ ನಿಂತ್ಕೊಂಡ್ರೆ, ಮಿರರ್ ಹಿಂದೆ ಅದು 2 ಮೀಟರ್ ಹಿಂದಕ್ಕೆ ನಿಂತಿರುತ್ತೆ. ಅರ್ಥ ಆಯ್ತಾ. ಮತ್ತೆ ನಾನು ನಿಂತಿರೋ ದೂರ ಮತ್ತು ಅದನ್ನ ಪ್ರತಿಬಿಂಬನೂ ಸಮವಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟೆನ್ಸ್, ದೂರ ಎರಡೂ ಸಮವಾಗಿರ್ತದೆ. ಅರ್ಥ ಆಯ್ತಾ. ಮೂರನೇ ಪಾಯಿಂಟ್ ಅದು ಹೇಳುತ್ತೆ ನೋಡಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು, ಮಿಥ್ಯ ಅಥವಾ ವರ್ಚುವಲ್ ಅಂದ್ರೆ
ನಾನು ಇಲ್ಲಿ ನಿಂತಿದ್ದೀನಿ, ಈ ಮಿರರ್ ಹಿಂದೆ ಕ್ರಿಯೇಟ್ ಆಗೋದೇನೆ, ಮಿರರ್ ಹಿಂದೆ ಕ್ರಿಯೇಟ್ ಆಗಿದ್ದ ಇಮೇಜ್ ಏನಂತೀವಿ, ಮಿಥ್ಯಾ ವರ್ಚುವಲ್ ಅಂತೀವಿ. ಆಮೇಲೆ ಮತ್ತು ತಲೆ ಜಾಗದಲ್ಲಿದೆ, ಕಾಲ್ ಜಾಗದಲ್ಲಿ, ಅದಕ್ಕೆ ನೇರವಾಗಿದೆ ಅಥವಾ ಎರೆಕ್ಟ್ ಆಗಿದೆ ಅಂತ ಅಂತೀವಿ ಇಂಗ್ಲಿಷ್ ಅಲ್ಲಿ. ಫಸ್ಟ್ನೇ ಪಾಯಿಂಟ್ ಮುಗೀತು. ಎರಡನೇ ಪಾಯಿಂಟ್ ಏನು, ಇದು ನಾನು 6 ಫೀಟ್ ಇದ್ದೀನಿ, ಇದು ಇಮೇಜ್ ಎಷ್ಟು 6 ಫೀಟ್ ಇರುತ್ತೆ. ನಾನು ಎಷ್ಟು ದಪ್ಪ ಇರ್ತೀನೋ ಅದು ಅಷ್ಟೇ ದಪ್ಪ ಇರುತ್ತೆ. ಇದಕ್ಕೇನ್ ಹೇಳ್ತೀವಿ, ವಸ್ತುವಿನ ಗಾತ್ರ ಮತ್ತು ಚಿತ್ರದ ಗಾತ್ರ ಸಮವಾಗಿರ್ತದೆ. ಮೂರನೇ ಪಾಯಿಂಟ್, ನಾನು 2 ಮೀಟರ್ ಹಿಂದೆ ನಿಂತ್ಕೊಂಡ್ರೆ ನಮ್ಮ ಇಮೇಜು 2 ಮೀಟರ್ ಹಿಂದೆಲೆ ಕ್ರಿಯೇಟ್ ಆಗುತ್ತೆ. ನಾನು 3 ಮೀಟರ್ ಹಿಂದೆ ನಿಂತ್ಕೊಂಡ್ರೆ ಅದು 3 ಮೀಟರ್ ಹಿಂದೆಲೆ ಕನ್ನಡಿಯ ಹಿಂದೆ 3 ಮೀಟರ್ಗೆ ಕ್ರಿಯೇಟ್ ಆಗುತ್ತೆ. ನಾನು 1 ಮೀಟರ್ ಕನ್ನಡಿಗಿಂತ 1 ಮೀಟರ್ ಹಿಂದೆ ನಿಂತ್ಕೊಂಡ್ರೆ ಅದು ಕನ್ನಡಿ ಹಿಂದೆ 1 ಮೀಟರ್ಗೆ ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಮೂರನೇ ಪಾಯಿಂಟ್ ಇದು ಹೇಳುತ್ತೆ. ಅಂದ್ರೆ ಇಮೇಜ್ ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಕ್ವಲ್. ವಸ್ತುವಿನ ಇರಿಸಲಾಗಿರುವ ದೂರ ಪಡೆದ ಚಿತ್ರ ನಡುವಿನ ಅಂತರಕ್ಕೆ ಸಮವಾಗಿರ್ತದೆ. ಆಯ್ತಾ? ನಾನು ಯಾವ್ದೋ ಒಂದು ನಿಮ್ಗೆ ಒಂದು ಒಂದು ಚೊಂಬಾಗಿರ್ಬೋದು ಅಥವಾ ಒಂದು ಪಾತ್ರೆ ಆಗಿರ್ಬೋದು, 1 ಮೀಟರ್ ಹಿಂದೆ ಕನ್ನಡಿಯ ಮುಂದೆ 1 ಮೀಟರ್ ಹಿಂದೆ ಇಟ್ಟಿರ್ತೀನಿ. ಆ ವಸ್ತುವಿನ ಚಿತ್ರ 1 ಮೀಟರ್ ಹಿಂದಕ್ಕೆ ಕ್ರಿಯೇಟ್ ಆಗಿರ್ತದೆ. ಮೂರನೇ ಪಾಯಿಂಟ್ ಈಸಿ ನೋಡಿ. ಈ ಈ ಇಮೇಜ್ ನೋಡ್ಕೊಂಡೆ ನೀವು ಗುಣಲಕ್ಷಣಗಳು ಹೇಳ್ಬಿಡ್ಬೋದು. ನೀವು ನಿಮ್ಮನೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಏನೆಲ್ಲ ಹೇಳ್ತೀನಿ ಅದನ್ನ ಚೆಕ್ ಮಾಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ದರ್ಪಣದ ನಿಮ್ಮ ಬಲವು ಎಡದಂತೆಯೂ ಎಡವು ಬಲದಂತೆಯೂ ಕಾಣುವುದು. ಪಾರ್ಶ್ವಗಳು ಮಾತ್ರ ಅದಲು ಬದಲಾಗಿದ್ದು, ಪ್ರತಿಬಿಂಬವು ತಲೆ ಕೆಳಕಾದಂತೆ ಕಾಣುವುದಿಲ್ಲ. ಇದರ ಅರ್ಥ ಏನು? ನೋಡಿ, ಇಲ್ಲಿ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ, ಇವನು ಬಲಗೈ ಎತ್ತಿದ್ದಾನೆ. ಇಲ್ಲಿ ಕಾಣಿಸ್ತಾ ಇರೋದು ಇಮೇಜ್ ಅಲ್ಲಿ ಎಡಗೈ ಇದ್ದಂತೆ. ನಿಮ್ ಕನ್ನಡಿ ಮುಂದೆ ನೀವು ಬಲಗೈ ಎತ್ತಿ, ಓಕೆನಾ, ಎಡಗೈ ಎತ್ತಂತೆ ಕಾಣಿಸ್ತದೆ. ನೀವು ಎಡಗೈ ಎತ್ತಿ ಬಲಗೈ ಎತ್ತಂತೆ ಕಾಣಿಸ್ತದೆ. ಆದ್ರೆ ಪಾರ್ಶ್ವಗಳು ಅದಲು ಬದಲಾದ್ರು, ಆದ್ರೆ ಪ್ರತಿಬಿಂಬ ತಲೆ ಕೆಳಗಾದಂತೆ ಕಾಣುವುದಿಲ್ಲ. ಅಂದ್ರೆ ತಲೆ ಜಾಗದಲ್ಲಿ ತಲೆನೇ ಇರುತ್ತೆ, ಕಾಲ್ ಜಾಗದಲ್ಲಿ ಕಾಲ್ದೇ ಇರುತ್ತೆ. ಅದು ಹೇಳಿದ್ನಲ್ಲ, ತಲೆ ಜಾಗದಲ್ಲಿ ಕಾಲು, ಕಾಲ್ ಜಾಗದಲ್ಲಿ ತಲೆ ಆದ್ರೆ ಅದು ತಲೆ ಕೆಳಗಾದಂತೆ ಕಾಣುತ್ತದೆ ಅಂತ ಅನ್ಬೋದು. ಇಲ್ಲಿ ಪ್ರತಿಬಿಂಬವು ತಲೆ ಕೆಳಗಾದಂತೆ ಕಾಣುವುದಿಲ್ಲ. ಅದು ಏನು, ಪಾರ್ಶ್ವಗಳು ಅದಲು ಬದಲು ಅಂತ ಕಾಣಿಸ್ತವೆ. ಬಲಗೈ ಎಡಗೈ ಇದ್ದಂತೆ, ಎಡಗೈ ಬಲಗೈ ಇದ್ದಂತೆ ಕಾಣಿಸ್ತದೆ. ಓಕೆನಾ? ಓಕೆ. 4ನೇ ಪಾಯಿಂಟ್ ನೋಡಿ, ಇಮೇಜ್ ಅಲ್ಲೇ ಗೊತ್ತಾಗುತ್ತೆ. ನೋಡಿ, ಈ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ. ನೀವು 2 ಇಮೇಜ್ ಇಟ್ಕೊಂಡ್ರೆ ನೀವು ಎಲ್ಲ ಗುಣಲಕ್ಷಣ ಹೇಳ್ಬೋದು. ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಒಂದು ವಸ್ತು ಸ್ಥಿರ ಸಮತಲ ಕನ್ನಡಿಯ ಕಡೆಗೆ ಚಲಿಸಿದಾಗ ಅದರ ಪ್ರತಿಬಿಂಬ ಕನ್ನಡಿಯ ಕಡೆಗೆ ಅದೇ ವೇಗದಲ್ಲಿ ಚಲಿಸುತ್ತೆ. ಅಂದ್ರೆ ನಾನು 2 ಮೀಟರ್ ಹಿಂದೆ ಕನ್ನಡಿ ಹಿಂದೆ ನಿಂತಿರ್ತೀನಿ. 2 ಮೀಟರ್ ಹಿಂದೆ ಕನ್ನಡಿ ಹಿಂದೆ ನಿಂತಿರ್ತೀನಿ. ಇಮೇಜ್ ಏನಾಗಿರುತ್ತೆ, 2 ಮೀಟರ್ ಹಿಂದೆಲೆ ಕನ್ನಡಿ ಹಿಂದೆ 2 ಮೀಟರ್ ಹಿಂದೆಲೆ ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ನಾನು 1 ಮೀಟರ್ ಮುಂದಕ್ಕೆ ಬಂದ್ರೆ ಅದು 1 ಮೀಟರ್ ಮುಂದಕ್ಕೆ ಬರುತ್ತೆ. ಕರೆಕ್ಟ್ ಅಲ್ವಾ? ನೀವು ಬೇಕಾದ್ರೆ ಕನ್ನಡಿ ಮುಂದೆ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ನಾನು 1 ಮೀಟರ್ ಕನ್ನಡಿ ಮುಂದೆ 1 ಮೀಟರ್ ಅಲ್ಲಿ ನಿಂತಿರ್ತೀನಿ. ಇಮೇಜ್ ಏನಷ್ಟು ಹಿಂದೆ ನಮ್ಮ ಮಿರರ್ ಇಂದ ಎಷ್ಟು ಮೀಟರ್ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ, ಇಮೇಜ್ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಅದು 1 ಮೀಟರ್ಗೆ ಫಾರ್ಮೇಶನ್ ಆಗಿರುತ್ತೆ. ನಾನು ಸಪೋಸ್ 1 ಮೀಟರ್ ಹಿಂದಕ್ಕೆ ಬಂದೆ ಅಂದ್ರೆ 2 ಮೀಟರ್ ಹಿಂದಕ್ಕೆ ಬಂದೆ ಅಂದ್ರೆ 2 ಮೀಟರ್ಗೆ ನಿಂತಿದ್ದೀನಿ ಅಂದ್ರೆ ಈಗ ನಮ್ಮ ಕನ್ನಡಿಯಿಂದ 2 ಮೀಟರ್ಗೆ ನಿಂತಿರುತ್ತೆ ಅದು ಇಮೇಜ್ 2 ಮೀಟರ್ಗೆ ಕ್ರಿಯೇಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಅಂದ್ರೆ ಸ್ಥಿರ ಅಂದ್ರೆ ಕನ್ನಡಿ ಸ್ಟೇಬಲ್ ಇರಬೇಕು, ಅಳ್ಳಾಡಬಾರ್ದು. ಕನ್ನಡಿ ನಿಂತಿದ್ದಲ್ಲೇ ನಿಂತಿರ್ಬೇಕು. ನಾನು ಮುಂದೆ ಬಂದಂತೆ ನನ್ನ ಇಮೇಜು ಮುಂದೆ ಬರುತ್ತೆ. ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತೀನಿ ಮುಂದಕ್ಕೆ ಅದು ಅಷ್ಟೇ ಸ್ಪೀಡಲ್ಲಿ ಬರುತ್ತೆ. ನಾನು ಹಿಂದಕ್ಕೆ ಎಷ್ಟು ಸ್ಪೀಡಲ್ಲಿ ಹೋಗ್ತೀನಿ ಅದು ಅಷ್ಟೇ ಸ್ಪೀಡಲ್ಲಿ ಹಿಂದಕ್ಕೆ ಬರುತ್ತೆ. ಅಂದ್ರೆ ಡಿಸ್ಟೆನ್ಸು ಈಕ್ವಲ್, ಸ್ಪೀಡು ಈಕ್ವಲ್. ಅರ್ಥ ಆಯ್ತಾ? ನೆಕ್ಸ್ಟ್, ಆದ್ದರಿಂದ ವಸ್ತು ಮತ್ತು ಚಿತ್ರ ಪರಸ್ಪರ ಸಮಿಸಿದಾಗ ವೇಗ 2v ಆಗಿರುತ್ತೆ. ಈ 2v ಏಕೆಂದರೆ ಎರಡು ಕನ್ನಡಿಯ ಕಡೆಗೆ ವೇಗದಲ್ಲಿ ಚಲಿಸ್ತದೆ. ನಾನು ಮುಂದಕ್ಕೆ ಬರ್ತೀನಿ 1 ಮೀಟರ್ 10 ಮೀಟರ್ ಪರ್ ಸೆಕೆಂಡ್ ಮುಂದಕ್ಕೆ ಬರ್ತೀನಿ ಅನ್ಕೊಳ್ಳಿ. ನಮ್ಮ ಇಮೇಜ್ ಕ್ರಿಯೇಟ್ ಆಗುತ್ತೆ, ಫಾರ್ಮೇಶನ್ ಅದು 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದಕ್ಕೆ 2v ಸ್ಪೀಡ್ ಯಾವಾಗಲೂ ಡಬಲ್ ಆಗಿರುತ್ತದೆ. ಅರ್ಥ ಆಯ್ತಾ? ಸ್ಪೀಡ್ ಯಾವಾಗ್ಲೂ ಡಬಲ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 2v ಸ್ಪೀಡ್ ಏನಾಗಿರುತ್ತೆ, 2v ಅಂದ್ರೆ ನಾನು 10 ಮೀಟರ್ ಪರ್ ಸೆಕೆಂಡ್ ಬಂದ್ರೆ ಇಮೇಜ್ 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಎರಡು ಸೇರಿಸಿದ್ರೆ ಎಷ್ಟಾಯ್ತು, 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಯ್ತು. ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು 2 ಡಾಪ್ ಮಿರರ್ ಇಂದ 2 ಡಾಪ್ ಹಿಂದೆ ಇರ್ತೀನಿ ಅನ್ಕೊಳ್ಳಿ. ನಮ್ಮ ಇಮೇಜ್ ಎಷ್ಟು ಡಾಪ್ ಇಂದ ಕ್ರಿಯೇಟ್ ಆಗಿರುತ್ತೆ, 2 ಡಾಪ್ ಇಂದಲೇ ಕ್ರಿಯೇಟ್ ಆಗಿರುತ್ತೆ. ನಾನು ಜಸ್ಟ್ 1 ಡಾಪ್ ಬಂದ್ರೆ ಅದು 1 ಡಾಪ್ ಬಂದಿರುತ್ತೆ. ಆದ್ರೆ ಇಲ್ಲಿ ಎಷ್ಟು ಉಳ್ಕೊತ್ತು, ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅನ್ಕೋತೀನಿ. ಆಯ್ತು, ನಾನು 1 ಮೀಟರ್ ಲೆಕ್ಕದಲ್ಲಿ ಹೇಳ್ತೀನಿ. 2 ಮೀಟರ್ ಕನ್ನಡಿಯಿಂದ 2 ಮೀಟರ್ ಹಿಂದೆ ನಾನು ನಿಂತಿದ್ದೀನಿ. ನಮ್ಮ ಇಮೇಜ್ 2 ಮೀಟರ್ ಹಿಂದೆ ಕ್ರಿಯೇಟ್ ಆಗಿರುತ್ತಲ್ವಾ. ಟೋಟಲ್ ಅಂತರ ಎಷ್ಟು, 4 ಮೀಟರ್. ಈಗ 1 ಮೀಟರ್ ಮುಂದಕ್ಕೆ ಹೋದ್ರೆ ಎಷ್ಟು ಮೀಟರ್ ಆಗ್ಬೇಕು, 3 ಮೀಟರ್ ಆಗ್ಬೇಕಲ್ವಾ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅದೇ ವಿಶೇಷತೆ, ಸ್ಪೀಡ್ ಅನ್ನೋದು 2v ಆಗಿರ್ತದೆ ಅಂತ ನೋಡಿ, 2v ಆಗಿರುತ್ತೆ ಅಂತ.
ನಾನು ಈಗ ಎಷ್ಟು ಮೀಟರ್ ಹಿಂದೆ ನಿಂತಿದೆ? 2 ಮೀಟರ್ ಹಿಂದೆ. ನನ್ನ ಇಮೇಜ್ ಎಷ್ಟು ಮೀಟರ್ ಹಿಂದೆ ಕ್ರಿಯೇಟ್ ಆಗಿತ್ತು? ಆ 2 ಮೀಟರ್ ಹಿಂದೆ. ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿತ್ತು? ನನ್ನ ಇಮೇಜ್‌ಗೆ ಕ್ರಿಯೇಟ್ ಆಗಿರೋ ಇಮೇಜ್‌ಗೆ 4 ಮೀಟರ್ ಇತ್ತು. ನಾನು 1 ಮೀಟರ್ ಮುಂದಕ್ಕೆ ನನ್ನ ಇಮೇಜು 1 ಮೀಟರ್ ಮುಂದಕ್ಕೆ ಬರುತ್ತೆ. ನಮ್ಮ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 2 ಮೀಟರ್ ಬರುತ್ತೆ. ಅಂದ್ರೆ 4 ರಿಂದ 2ಕ್ಕೆ ಬಂತು. ಅಂದ್ರೆ ಸ್ಪೀಡ್ ಅನ್ನೋದು ಡಬಲ್ ಆಗಿರ್ತದೆ. ಆಕ್ಚುअली ನಾನು 1 ಮೀಟರ್ ಬಂದ್ರೆ 3 ಮೀಟರ್ ಆಗ್ಬೇಕಾಯ್ತಲ್ವಾ? ನೋಡಿ, ನಾನು 1 ಮೀಟರ್ ಬಂದಕ್ಕೆ ಅದು 1 ಮೀಟರ್ ಬಂದ್ಬಿಟ್ಟಿರುತ್ತೆ. ಟೋಟಲ್ ಡಿಸ್ಟೆನ್ಸ್ ಆಯ್ತು 2 ಆಯ್ತು. ಅದೇ 1 ಮೀಟರ್ ಹಿಂದಕ್ಕೆ ಹೋಗ್ಲಿ, ನನ್ನ ಇಮೇಜು ಫಾರ್ಮೇಷನ್ ಆಗೋದು 1 ಮೀಟರ್ ಹಿಂದೆಲೇ ಫಾರ್ಮೇಷನ್ ಆಗಿರುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 4 ಮೀಟರ್ ಆಯ್ತು. ಅದಕ್ಕೆ ಸ್ಪೀಡು ನಾನು 10 ಕನ್ನಡಿ ಕಡೆಗೆ 10 ಮೀಟರ್ ಪರ್ ಸೆಕೆಂಡ್ ಬಂದ್ರೆ, ಆ ಇಮೇಜ್ 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 2 ಸೇರಿಸಿದ್ರೆ 10 ಪ್ಲಸ್ 10 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದಕ್ಕೆ ಸ್ಪೀಡ್ ಯಾವಾಗ್ಲೂ ಏನಿರುತ್ತೆ ಇಮೇಜ್‌ದು ನನ್ನ ಇದ್ರದ್ದು ಕನ್ನಡಿಯಲ್ಲಿ ಡಬಲ್ ಆಗಿರುತ್ತೆ. ಅದಕ್ಕೆ ನೀವು ಯಾವಾಗ್ಲೂ ಏನಾದ್ರು ಆಪ್ಷನ್ ಕೇಳಿದ್ರೆ 2 ವೆಲಾಸಿಟಿ 2 ಸ್ಪೀಡ್ ಆಗಿರುತ್ತೆ. ಓಕೆನಾ? 2 ಅಂತ ನಿಮ್ಗೆ ಆಬ್ಜೆಕ್ಟಿವ್ ಟೇಬಲ್ ಕೊಡ್ತೇನೆ. ದಯವಿಟ್ಟು ಮಿಸ್ ಮಾಡ್ಬೇಡಿ. ನಿಮ್ಗೆ ಉದಾಹರಣೆನೂ ಕೊಟ್ಟಿದ್ದೀನಿ ಏನಾಗುತ್ತೆ ಅಂತೇಳಿ. ಅರ್ಥ ಆಯ್ತು. ನಿಮ್ಮ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನಿಮ್ಮ ಪೂರ್ಣ ಚಿತ್ರ ನೋಡಲು ಸಮತಲ ಕನ್ನಡಿಯು ಕನಿಷ್ಠ ಉದ್ದ ಎಷ್ಟು ಎತ್ತರ ನಿಮ್ಮ ಎತ್ತರದ ಅರ್ಧದಷ್ಟು ಇರಬೇಕು. ಸಾರಿ. ನಿಮ್ಮ ಪೂರ್ಣ ಚಿತ್ರವನ್ನು ನೋಡಲು ಸಮತಲ ಕನ್ನಡಿಯ ಕನಿಷ್ಠ ಉದ್ದ ನಿಮ್ಮ ಎತ್ತರದ ಅರ್ಧದಷ್ಟು ಇರಬೇಕು. ಅಂದ್ರೆ ನಮ್ಮ ಪೂರ್ಣ ಚಿತ್ರ ಕಾಣ್ಬೇಕಾದ್ರೆ ಎಷ್ಟು ಉದ್ದ ಇರ್ಬೇಕು ಸಮತಲ ಕನ್ನಡಿ? ಈಗ ನಾನು 6 ಫೀಟ್ ಇದ್ದೀನಪ್ಪ. ಸಮತಲ ಕನ್ನಡಿ ಎಷ್ಟಿರ್ಬೇಕು? ಮಿನಿಮಮ್ ಅಂದ್ರೆ ಎಷ್ಟು ಉದ್ದ ಇರಬೇಕು? ನನ್ನ ಅರ್ಧದಷ್ಟು. ಅಂದ್ರೆ ನಾನು 6 ಫೀಟ್ ಇದ್ದೀನಿ ಅಂದ್ರೆ 3 ಫೀಟ್ ಇರಬೇಕು ಸಮತಲ ಕನ್ನಡಿ. ಇಲ್ಲಾಂದ್ರೆ ಫಾರ್ಮೇಶನ್ ಆಗಲ್ಲ. ನೋಡಿ ಎಷ್ಟು ಕ್ವಶನ್ಸ್‌ನ ಹೆಂಗ್ ತೆಗಿಬೋದು. ಮಿನಿಮಮ್ ಎಷ್ಟಿರ್ಬೇಕು? ಅರ್ಧದಷ್ಟಿರ್ಬೇಕು. ಒಬ್ಬ 5 ಫೀಟ್ ಇರ್ತಾನೆ ಅನ್ಕೊಳ್ಳಿ. ಅವ್ನ ಅರ್ಧ ಎಷ್ಟು? 2.5 ಫೀಟು ಸಮತಲ ಕನ್ನಡಿ ಮಿರರ್ ಸೈಜ್ ಇರ್ಬೇಕು. ಇಲ್ಲಾಂದ್ರೆ ಇಮೇಜ್ ಫಾರ್ಮೇಶನ್ ಆಗಲ್ಲ. ಫುಲ್ ಇಮೇಜ್ ಫಾರ್ಮೇಶನ್ ಆಗಲ್ಲ. ಸಪೋಸ್ ಒಬ್ಬ 8 ಫೀಟ್ ಇರ್ತಾನೆ. ಅವನ ಅರ್ಧ ಎಷ್ಟು? 4 ಫೀಟ್ ಸಮತಲ ಕನ್ನಡಿ ಇರಲೇಬೇಕು. ದಯವಿಟ್ಟು ಮಿಸ್ ಮಾಡ್ಬೇಡಿ. ಅದೇ ಹೇಳ್ತೀನಿ ನೋಡಿ. ಉದಾಹರಣೆ, 6 ಅಡಿ ಎತ್ತರದ ವ್ಯಕ್ತಿಗೆ ತನ್ನ ಸಂಪೂರ್ಣ ಪ್ರತಿಬಿಂಬವನ್ನು ನೋಡಲು ಕೇವಲ ಅಂದ್ರೆ 3 ಅಡಿ ಸಮತಲ ಕನ್ನಡಿ ಬೇಕು. ಅಂದ್ರೆ 3 ಅಡಿ ಕನಿಷ್ಠ ಇರಲೇಬೇಕು. 4 ಅಡಿ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅವನು ಅರ್ಧಕ್ಕಿಂತ ಹೆಚ್ಚಿರ್ಬೋದು. ಅರ್ಧಕ್ಕಿಂತ ಕಮ್ಮಿ ಇರಬಾರ್ದು. 8 ಫೀಟ್ ಇದ್ದವನಿಗೆ 4 ಫೀಟ್ ಅಂತೂ ಇರಲೇಬೇಕು ಸಮತಲ ಕನ್ನಡಿ. 6 ಫೀಟ್ ಇದ್ದವನಿಗೆ 3 ಫೀಟ್ ಇರಲೇಬೇಕು. 5 ಫೀಟ್ ಇದ್ದವನಿಗೆ 2.5 ಮೀಟರ್ ಟು 2.5 ಫೀಟ್ ಇರಲೇಬೇಕು ಕನ್ನಡಿ. ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಇರ್ಬೋದು ಬೇಕಾದ್ರೆ. ಏನ್ ಪ್ರಾಬ್ಲಮ್. ಅವನು ಅವನ ಪ್ರತಿಬಿಂಬನ ಕಾಣ್ಬೋದು. ಓಕೆ. ಈ ಪ್ರತಿಫಲನ ನಿಯಮದಿಂದಾಗಿ ಪತನ ಕೋನವು ಪ್ರತಿಫಲ ಕೋನಕ್ಕೆ ಸಮವಾಗಿರ್ತದೆ. ನೆಕ್ಸ್ಟ್ ಹೇಳ್ತೀನಿ. ಪತನ ಕೋನವು ಪ್ರತಿಫಲ ಕೋನಕ್ಕೆ ಸಮವಾಗಿರ್ತದೆ. ಏನು ಹಂಗಂದ್ರೆ ಅಂತ. ಓಕೆನಾ? ನೆಕ್ಸ್ಟ್ ಪಾಯಿಂಟ್‌ಗೆ ಹೋಗೋಣ. ನೋಡಿ ಈ 2 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಸಮತಲ ಕನ್ನಡಿಯ ಗುಣಲಕ್ಷಣವೂ ಆಗುತ್ತೆ ಮತ್ತು ರಿಫ್ಲೆಕ್ಷನ್ ಆಫ್ ಲಾ ಪ್ರತಿಫಲನ ನಿಯಮಗಳೂ ಆಗುತ್ತೆ. ಓಕೆನಾ? ಬೆಳಕಿನ ಪ್ರತಿಫಲನ ನಿಯಮಗಳು ಆಗುತ್ತೆ. ಸಮತಲ ಕನ್ನಡಿಯ ಗುಣಲಕ್ಷಣ ಆಗುತ್ತೆ. ಇಲ್ಲಿ ಹೇಳ್ತೀನಿ ಪತನ ಕಿರಣ ಅಂದ್ರೇನು? ಪ್ರತಿಫಲಿತ ಕಿರಣ ಅಂದ್ರೇನು? ನೋಡಿ ನಮ್ ಸೂರ್ಯ ಅಥವಾ ಒಂದು ಟಾರ್ಚು ಯಾವುದೇ ಒಂದು ಬೆಳಕಾಗಿರ್ಲಿ. ನೋಡಿ ಇದು ಪ್ಲೇನ್ ಮಿರರ್ ಇದು. ಇದು ಪ್ಲೇನ್ ಮಿರರ್ ಇದು. ನೋಡಿ ಇಲ್ಲಿ ನಿಮ್ಗೆ ಹಿಂಗೂ ತೋರಿಸ್ತಾ ಇದೆ ನೋಡಿ. ಇದು ಪ್ಲೇನ್ ಮಿರರ್. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದು ಪ್ಲೇನ್ ಮಿರರ್ ಇದು. ಓಕೆನಾ? ಇದು ಪ್ಲೇನ್ ಮಿರರ್. ನೋಡ್ಕೊಳ್ಳಿ, ಕ್ಲೀನಾಗಿ ನೋಡ್ಕೊಳ್ಳಿ. ಒಂದು ಸೂರ್ಯನ ಬೆಳಕಾಗಿರ್ಬೋದು, ಒಂದು ಲೈಟ್ ರೇ ಆಗಿರ್ಬೋದು, ಯಾವುದಾಗಿರ್ಬೋದು. ಆ ಲೈಟ್ ರೇ ಈ ಹೊಳಪುಳ್ಳ ಮೇಲ್ಮೈ ಹೊಳಪುಳ್ಳ ನಯವಾದ ಇದಿರುತ್ತಲ್ಲ ಗ್ಲಾಸ್ ಮೇಲೆ ನಯವಾದ ಸರ್ಫೇಸ್ ಇರುತ್ತಲ್ವಾ? ಸೊ ಅದಕ್ಕೆ ಈ ಕಿರಣ ಹೊಡೆದಕ್ಕೆ ನೋಡಿ ಇಲ್ಲಿ ಬೆಳಕಿನ ಕಿರಣ ಬರ್ತಾ ಇದೆ ಇಲ್ಲಿ. ಇಲ್ಲಿ ಹಿಟ್ ಆಗತ್ತೆ. ಅಂದ್ರೆ ಟಚ್ ಆಗತ್ತೆ ಬೆಳಕಿನ ಕಿರಣ. ಈ ನೋಡಿ ಇಲ್ಲಿ 30 ಡಿಗ್ರಿ ಬಂದ್ರೆ ಪ್ರತಿಫಲನ ಕಿರಣ ಪ್ರತಿಫಲಿತ ಕಿರಣನು ಅದೇ 30 ಡಿಗ್ರಿಗೆ ಹೋಗುತ್ತೆ ವಾಪಸ್. ರಿಟರ್ನ್ ಆಗತ್ತೆ. ಸೊ ಈ ರೂಲ್ ಇರ್ಲೇಬೇಕು. ಈ ರೂಲ್ ಇರ್ಲೇಬೇಕು. ಈ ರೂಲ್ ಇದ್ರೆ ಮಾತ್ರ ಈ ತರ ಪ್ಲೇನ್ ಮಿರರ್‌ಗೆ ಇಮೇಜ್ ಆಗಿ ಫಾರ್ಮೇಷನ್ ಆಗಿ ಕಾರಣ. ನಾನು ಹೇಳ್ತಾ ಇದೀನಿ ಒಂದು ಬೆಳಕಿನ ಕಿರಣ ಯಾವ ಆಂಗಲ್ ಅಲ್ಲಿ ಬಂದಿರುತ್ತೆ, ಪ್ರತಿಫಲಿತ ಕಿರಣ ಅದೇ ಆಂಗಲ್ ಅಲ್ಲಿ ರಿಟರ್ನ್ ಆಗುತ್ತೆ. ಅರ್ಥ ಆಯ್ತಾ? ಇದು 45 ಡಿಗ್ರಿಯಲ್ಲಿ ಬಂದ್ರೆ ಇದು 45 ಡಿಗ್ರಿಲೇ ಹೋಗುತ್ತೆ. ಅರ್ಥ ಆಯ್ತಾ? ಇದು ಪತನ ಕಿರಣ ಅಥವಾ ಆಂಗಲ್ ಆಫ್ ಇನ್ಸಿಡೆಂಟ್ ರೇ. ಸಾರಿ ಇನ್ಸಿಡೆಂಟ್ ರೇ. ಇದು ಪ್ರತಿಫಲಿತ ಕಿರಣ ಅಥವಾ ರಿಫ್ಲೆಕ್ಟೆಡ್ ರೇ. ಪತನ ಕೋನ ಆಂಗಲ್ ನೋಡಿ ಇದು ಪತನ ಕೋನ ಆಂಗಲ್ ಆಫ್ ಇನ್ಸಿಡೆಂಟ್. ಪ್ರತಿಫಲಿತ ಕೋನ ಆಂಗಲ್ ಆಫ್ ರಿಫ್ರಾಕ್ಷನ್. ಇದನ್ನ ಹೈಯಲ್ಲಿ ನೋಡಿ ಇಲ್ಲಿ ಇದೆ ನೋಡಿ. ಹೈಯಲ್ಲಿ ನಾವು ಗುರುತಿಸ್ತೀವಿ. ಇದನ್ನ ಆರ್ ಅಲ್ಲಿ ಗುರುತಿಸ್ತೀವಿ. ಅರ್ಥ ಆಯ್ತಾ? ನಿಮ್ಗೆ ಪತನ ಕಿರಣ ಅಂದ್ರೆ ಗೊತ್ತಾಯ್ತು. ಪ್ರತಿಫಲಿತ ಕಿರಣ ಅಂತ ಗೊತ್ತಾಯ್ತು. ನೋಡಿ ಹಿಂಗ್ ಬಂದು ಯಾವ ಆಂಗಲ್ ಅಲ್ಲಿ ಬಂದಿರುತ್ತೆ, ಯಾವ ಓರೆಯಾಗಿ ಕಿರಣ ಬಂದಿರುತ್ತೆ ಅದೇ ರಿಟರ್ನ್ ಆಗಿ ಅದೇ ಆಂಗಲ್ ಅಲ್ಲಿ ರಿಟರ್ನ್ ಆಗುತ್ತೆ. ಅದು ಪ್ರತಿಫಲಿತ ಕಿರಣ. ಪತನ ಕಿರಣ 40 ಡಿಗ್ರಿಲಿ ಬಂದ್ರೆ ಪ್ರತಿಫಲಿತ ಕಿರಣ 40 ಡಿಗ್ರಿಲೇ ಇರುತ್ತೆ.
ಪತನ ಕಿರಣ 50 ಡಿಗ್ರಿಲಿ ಬಂದ್ರೆ ಓರೆಯಾಗಿ ಬಂದ್ರೆ ಪ್ರತಿಫಲಿತ ಕಿರಣನು 50 ಡಿಗ್ರಿಲಿ ವಾಪಸ್ ರಿಟರ್ನ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ. ನೋಡಿ ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಪತನ ಕಿರಣ ನೋಡಿ ಇದು ಪತನ ಕಿರಣ, ಪ್ರತಿಫಲಿತ ಕಿರಣ ಇದು ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ನೋಡಿ, ಇಲ್ಲೊಂದು ಲಂಬವಾಗಿ ಕಾಣಿಸ್ತಾ ಇದೆ ನೋಡಿ, ನೋಡಿ ಇಲ್ಲಿ ಇಲ್ಲೊಂದು ಲಂಬವಾಗಿ ಕಾಣಿಸ್ತಾ ಇದೆಯಲ್ವಾ? ಯಾದಕ್ಕೆ? ಈ ಸರ್ಫೇಸ್ಗೆ, ಈ ಮಿರರ್ಗೆ ಲಂಬವಾಗಿ ಎಳೆದ ಪತನ ಬಿಂದುವಿಂದ ನೋಡಿ, ಇದು ಪತನ ಬಿಂದು, ಇಲ್ಲಿ ಪತನ ಕಿರಣ ಟಚ್ ಆಗುತ್ತಲ್ಲ, ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ, ಇನ್ನೊಂದ್ಸತಿ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೋಡಿ ಪತನ ಕಿರಣ ನೋಡಿ ಇಲ್ಲಿ ಬಂದು ಟಚ್ ಆಯ್ತು ಮಿರರ್ಗೆ, ಈ ಪಾಯಿಂಟ್ ಇದೆಯಲ್ಲ ಇದನ್ನ ಪತನ ಬಿಂದು ನೋಡಿ, ಪತನ ಬಿಂದು ಅಂತೀವಿ ಅಥವಾ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತೀವಿ. ಹಿಂಗ್ ಟಚ್ ಆಗಿ ಹಿಂಗ್ ರಿಟರ್ನ್ ಹೋಗ್ತಾ ಇದೆ ಹಿಂಗೆ, ಇದು ಪ್ರತಿಫಲಿತ ಕಿರಣ. ಓಕೆನಾ? ಈ ಸರ್ಫೇಸ್ಗೆ, ಈ ಮಿರರ್ಗೆ ನೋಡಿ ಇಲ್ಲಿ ಎಳಿತೀವಿ ನೋಡಿ, ಇಲ್ಲಿ ಲಂಬವಾಗಿ ಅಂದ್ರೆ 90 ಡಿಗ್ರಿ ಆಗಿ 90 ಡಿಗ್ರಿ ಲಂಬವಾಗಿ ಎಳೆದ ಒಂದು ಕಾಲ್ಪನಿಕ ರೇಖೆ. ಓಕೆನಾ? ಕಾಲ್ಪನಿಕ ರೇಖೆ, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಇರೋದು ನೋಡಿ. ಈಗ ಹೇಳ್ತೀನಿ, ಪತನ ಕಿರಣ ಓಕೆ, ಪ್ರತಿಫಲಿತ ಕಿರಣ ಓಕೆ, ಮತ್ತು ಪತನ ಬಿಂದುವಿನಲ್ಲಿ, ಈ ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ನೋಡಿ, ಇದು ಈ ಲೈನ್, ಇದು ನೋಡಿ ಈ ಲೈನ್, ಇದು ಅರ್ಥ ಆಯ್ತಾ? ಎಳೆದ ಲಂಬ, ಈ ಮೂರು ಒಂದೇ ಸಮಪಥದಲ್ಲಿ ಇರ್ತದೆ ನೋಡಿ, ಈ ಸಮಪಥಲ ಒಂದೇ ಸಮಪಥದಲ್ಲಿ ಇರ್ತದೆ. ಇದು ರಿಫ್ಲೆಕ್ಷನ್ ಆಫ್ ಲಾ ಆಫ್ ರಿಫ್ಲೆಕ್ಷನ್ ಅಥವಾ ಬೆಳಕಿನ ಪ್ರತಿಫಲನ ನಿಯಮ. ಓಕೆನಾ? ಇದು ಒಂದು ಲಕ್ಷಣ ಆಗಿರ್ತದೆ. ಈ ಮೂರು ಈ ತರ ಇದ್ರೆ, ಸಮಪಥದಲ್ಲಿ ಇದ್ರೆ ಮಾತ್ರ ಒಂದು ಇಮೇಜ್ ಫಾರ್ಮೇಶನ್ ಆಕೆ ಸಾಧ್ಯ, ಪ್ಲೇನ್ ಮಿರರ್ ಅಥವಾ ಸಮತಲನ ಕನ್ನಡಿಯಲ್ಲಿ. ಓಕೆನಾ? ನೆಕ್ಸ್ಟ್ ಅವಾಗಲೇ ಹೇಳಿದೆ, ಪತನ ಕಿರಣ ಯಾವ ಆಂಗಲ್ ಬರ್ತದೆ, 40 ಡಿಗ್ರಿ ಬಂದ್ರೆ 40 ಡಿಗ್ರಿಲಿ ಪ್ರತಿಫಲಿತ ಕಿರಣವು ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ರಿಟರ್ನ್ ಆಗುತ್ತೆ. ಮಿಸ್ ಆಗಿ ಪತನ ಕಿರಣ 60 ಡಿಗ್ರಿಲಿ ಬಂದ್ರೆ ಪ್ರತಿಫಲಿತ ಕಿರಣನು 60 ಡಿಗ್ರಿಲೇ ಬರುತ್ತೆ, ಇದು 60 ಡಿಗ್ರಿಲೇ ಬರುತ್ತೆ. ಅದನ್ನೇ ಹೇಳ್ತೇನೆ ನೋಡಿ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರ್ತದೆ. ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರ್ತದೆ. ಅರ್ಥ ಆಯ್ತಾ? ದಯವಿಟ್ಟು ಈ ಯಾವ್ದು ಇಷ್ಟೆಲ್ಲ ಪಾಯಿಂಟ್ ಹೇಳಿದಿನಲ್ಲ, ದಯವಿಟ್ಟು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇದು ಸಮತಲ ಕನ್ನಡಿ ಮೇಲೆ ಈ ಒಂದು 8 ರಿಂದ 9 ಪಾಯಿಂಟ್ ಒಳಗಡೆ ಕ್ವಶನ್ ಕೇಳ್ತಾರೆ, ಬೇರೆ ಎಲ್ಲೂ ಕ್ವಶನ್ ಕೇಳಲ್ಲ. ನಾನ್ ಬರ್ಕೊಡ್ತೀನಿ ಕ್ಲೀನ್ ಆಗಿ, ಕಾನ್ಸೆಪ್ಟ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ. ಈಗ ಚಿತ್ರ ಸಮೇತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೀವು ಈ ವಿಡಿಯೋನ ರಿಪೀಟ್ ನೋಡಿ, ಅವ್ ನಿಮ್ಗೆ ಒಂದ್ ಸ್ವಲ್ಪ ಅರ್ಥ ಆಗುತ್ತೆ. ಫಸ್ಟ್ನೇ ಸತಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಏನ್ ಹೇಳ್ತಾ ಇದಾರೆ ಅಂತ. ನಿಮಗೆ ಕಮೆಂಟ್ಸ್ ಓಪನ್ ಇರುತ್ತೆ, ನಿಮ್ಗೆ ಏನ್ ಬೇಕು ಅದನ್ನ ನೀವು ನನಗೆ ಮೆಸೇಜ್ ಮಾಡಿ. ನಿಮ್ಗೆ ಡೌಟ್ ಇದ್ರೆ ಮೆಸೇಜ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ದಯವಿಟ್ಟು ಲೇಜಿ ಮಾಡ್ಕೋಬೇಡಿ. ಸೈನ್ಸ್ ವಿಚಾರದಲ್ಲಿ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಆಗ್ಲಿ, ನಾನು ಕಾನ್ಸೆಪ್ಟ್ ವೈಸ್ ನಿಮ್ಗೆ ಪಾಠ ಮಾಡ್ಕೊಡ್ತೀನಿ. ಓಕೆ? ಯಾರೆಲ್ಲ ಇನ್ನೂ ಸಬ್ಸ್ಕ್ರಿಪ್ಷನ್ ಆಗಿಲ್ಲ, ಯಾರಿನ್ನೂ ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ಫಾಲೋ ಆಗಿ. ನೀವು ಎಷ್ಟು ಲೈಕ್ ಕೊಡ್ತೀರಾ ನಮ್ಗೆ ಅಷ್ಟು ಮೋಟಿವೇಶನ್ ಬರುತ್ತೆ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ನ ತರಕ್ಕೆ. ಈ ಸಮತಲ ಕನ್ನಡಿಯ ಬಗ್ಗೆ ನಿಮ್ಗೆ ಪ್ರಾಪರ್ಟೀಸ್ ಮತ್ತು ಗುಣಲಕ್ಷಣಗಳ ಕ್ಲೀನಾಗಿ ಹೇಳಿದ್ದೀನಿ. ಇಷ್ಟು ತಿಳ್ಕೊಂಡ್ರೆ ಸಾಕಿದ್ರೆ ಇದು ಬಿಟ್ಟು ಕ್ವಶನ್ಸ್ ನಿಮ್ನ ಕೇಳಲ್ಲ. ಓಕೆ? ಧನ್ಯವಾದಗಳು.